ಇವತ್ತು ಬೆಂಗಳೂರಿನಲ್ಲಿ ಕಾಂಗ್ರೆಸ್ನ ಸಿಎಲ್ಪಿ ಸಭೆ ನಡೆದಿದೆ. ಆದರೆ ಈ ಸಭೆಯಲ್ಲಿ ಸಚಿವರ ವಿರುದ್ಧವೇ ಕಾಂಗ್ರೆಸ್ನ ಶಾಸಕರೇ ಗರಂ ಆಗಿದ್ದಾರೆ. ಸಚಿವರು ಸಂಪರ್ಕಕ್ಕೆ ಸಿಗಲ್ಲ ಅಂತ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಒಂದು ವೇಳೆ ಅವರು ಸಿಕ್ಕರೂ ಕೂಡ ಅವರು ನಮ್ಮ ಕೆಲಸವನ್ನ ಮಾಡಿಕೊಡದೆ ನಿರ್ಲಕ್ಷ್ಯವನ್ನ ತೋರ್ತಾರೆ. ಸಮಸ್ಯೆಗೆ ಯಾರ್ಯಾರು ರೆಸ್ಪಾಂಡ್ ಮಾಡೋದಿಲ್ವೋ ಅವರನ್ನ ಮುಂದುವರಿಸುವಂತ ಅಗತ್ಯ ಏನಿದೆ? ತಮ್ಮ ನಡೆ ಬದಲಿಸಿಕೊಳ್ಳದವರನ್ನ ಸಂಪುಟದಿಂದ ಕೈಬಿಡಿ. ಈ ರೀತಿಯಾಗಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಶಾಸಕರು ಒತ್ತಾಯ ಮಾಡಿದ್ದಾರೆ. ಇನ್ನು ಶಾಸಕರ ಅಸಮಾಧಾನದ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಅಲರ್ಟ್ ಆಗಿದ್ದಾರೆ ಹಾಗೂ ಸಚಿವರಿಗೆ ರಾಜ್ಯ ಪ್ರವಾಸ ಮಾಡಿ ಅಂತ ಹೇಳಿ ಖಡಕ್ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್, ಏನೇನೆಲ್ಲ ಚರ್ಚೆ ಆಯ್ತು ಈ ಒಂದು ಸಿಎಲ್ಪಿ ಸಭೆಯಲ್ಲಿ? ಯಾಕಂದ್ರೆ ತುಂಬಾ ದಿನಗಳಿಂದ ಹಿಂದೆ ನಡಿಬೇಕಿದ್ದಂತಹ ಸಭೆ ಇದು ಇವತ್ತು ನಡೆದಿದೆ. ಏನ್ ಚರ್ಚೆ ಆಯ್ತು? ಜೊತೆಗೆ ಶಾಸಕರ ಒಂದು ಕಂಪ್ಲೇಂಟ್ ಎಲ್ಲೋ ಒಂದ್ ಕಡೆ ಮುಂದೆ ಸಂಪುಟ ಪುನಾರಚನೆ ವೇಳೆ ಮಾನದಂಡ ಆಗಬಹುದಾ ಅಂತ ಡೀಟೇಲ್ಸ್ ಕೊಡೋ ಹಾಗಿದ್ರೆ. ರಾಹುಲ್, ಬಹಳ ಮುಖ್ಯವಾಗಿರುವಂತದ್ದು ಇಂದು ಕಾಂಗ್ರೆಸ್ ಶಾಸಕಾಂಗ ಸಭೆ ಕೂಡ ಖಾಸಗಿ ಹೋಟೆಲ್ ನಡೆದಿದೆ. ಸುಮಾರು 3 ಗಂಟೆಗೂ ಹೆಚ್ಚು ಹೊತ್ತು ಸುದೀರ್ಘವಾಗಿ ಒಂದು ಶಾಸಕಾಂಗ ಸಭೆ ಕೂಡ ನಡೆದಿರುವಂತದ್ದು. ಸಭೆಯಲ್ಲಿ ಬಹಳ ಮುಖ್ಯವಾಗಿ ಶಾಸಕರೆಲ್ಲರೂ ನೇರವಾಗಿ ಕೂಡ ನಿರೀಕ್ಷೆಯಂತೆ ಸಚಿವರ ನಡೆ ಬಗ್ಗೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸಚಿವರು ಆಯಾ ಉಸ್ತುವಾರಿ ಸಚಿವರು ಜಿಲ್ಲೆಗಳಿಗೆ ಭೇಟಿ ನೀಡ್ತಾ ಇಲ್ಲ, ಸರಿಯಾಗಿ ಸ್ಪಂದಿಸ್ತಿಲ್ಲ, ಕೈಗೆ ಸಿಗ್ತಾ ಇಲ್ಲ. ಒಂದು ವೇಳೆ ಭೇಟಿಗೆ ಯತ್ನಿಸಿದ್ರು ಕೂಡ ಏನೋ ಇಲ್ಲ ಸಲ್ಲದ ಸಬೂಬವನ್ನು ಹೇಳಿ ಸಾಗಾಕುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ನಮಗೆ ಈಗಾಗಲೇ ಕೂಡ ಅನುದಾನದ ಸಮಸ್ಯೆ ಕೂಡ ಇದೆ. ಈ ಒಂದು ಹಂತದಲ್ಲಿ ಶಾಸಕರು ಕೈಗೆ ಸಿಗದೆ ಇದ್ರೆ ಹೇಗೆ ಅನ್ನುವಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸೊ ಹೀಗೆ ಶಾಸಕರ ನಡೆ ಮುಂದುವರೆದಿದ್ದಲ್ಲಿ ಆದಲ್ಲಿ ಅಂತಹ ಸಚಿವರನ್ನ ಕೈ ಬಿಡಬೇಕು ಸಂಪುಟದಿಂದ ಅನ್ನುವಂತ ಆಗ್ರಹವನ್ನ ಕೂಡ ಮಾಡಿರುವಂತದ್ದು. ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಅನುದಾನ ಬಿಡುಗಡೆಗೆ ಸಂಬಂಧಪಟ್ಟಂಗೆ ಲೋಕೋಪಯೋಗಿ ಇಲಾಖೆಗೆ ಪ್ರತಿಪಕ್ಷದ ಶಾಸಕರಿಗೆ ಮಣೆ ಹಾಕಲಾಗ್ತಿದೆ. ಅವರಿಗೆ ಹೇಳಿದಂತೆ ಅನುದಾನ ಬಿಡುಗಡೆಲಾಗ್ತಿದೆ. ಆದ್ರೆ ನಮ್ಮ ಆಡಳಿತ ಪಕ್ಷದ ಶಾಸಕರಿಗೆ ಸರಿಯಾದ ರೀತಿಯಲ್ಲಿ ಅನುದಾನ ಸಿಗ್ತಿಲ್ಲ ಅನ್ನುವಂತ ಆಕ್ರೋಶದ ಮಾತುಗಳನ್ನ ಕೂಡ ವ್ಯಕ್ತಪಡಿಸಿರುವಂತದ್ದು. ಇದ್ರ ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂಗೆ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಶಾಸಕರ ಅಸಮಾಧಾನವನ್ನ ಶಮನಗೊಳಿಸತಕ್ಕಂತ ಒಂದು ಪ್ರಯತ್ನ ಕೂಡ ಒಂದು ಹಂತದಲ್ಲಿ ಮಾಡಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಎಲ್ಲಾ ಶಾಸಕರಿಗೆ ಅನುದಾನವನ್ನ ಕೊಡ್ತೇವೆ. ಸೊ ಹಾಗಾಗಿ ಯಾರು ಕೂಡ ಅಸಮಾಧಾನಗೊಳ್ಳುವಂತದ್ದು ಬೇಡ. ಜೊತೆಗೆ ಸಚಿವರು ಮುಂದೆ ಪ್ರವಾಸವನ್ನ ಮಾಡಬೇಕಾಗತ್ತೆ. ಸೊ ಎಲ್ಲಾ ಜಿಲ್ಲೆಗಳಿಗೆಲ್ಲ ಅಲ್ಲಿ ಮತ್ತೆ ಶಾಸಕರಿಗೆ ಕೈ ಸಿಗ್ಬೇಕು, ಮತ್ತೆ ಅವರ ಸಮಸ್ಯೆಗೆ ಸ್ಪಂದಿಸಬೇಕು ಅನ್ನುವಂತ ಕಿವಿಮಾತನ್ನ ಕೂಡ ಇದೇ ಸಂದರ್ಭದಲ್ಲಿ ಹೇಳಿರುವಂತದ್ದು. ಅದ್ರ ಜೊತೆಗೆ ಬಹಳ ಮುಖ್ಯವಾಗಿ ಬಿಜೆಪಿ ಅನಗತ್ಯವಾಗಿ ಸರ್ಕಾರದ ವಿರುದ್ಧ ಟೀಕೆಗಳನ್ನ ಮಾಡ್ತಿದೆ, ಇಲ್ಲ ಸಲ್ಲದ ಆರೋಪಗಳನ್ನ ಮಾಡ್ತಾ ಇದೆ. ನಾವು ಉತ್ತಮವಾದಂತ ಒಂದು ಬಜೆಟ್ ಕೂಡ ಮಂಡಿಸಿದೀವಿ. ಸೊ ಆದ್ರೆ ಎಲ್ಲೊಂದ್ ಕಡೆ ಮುಸ್ಲಿಂ ಸಮುದಾಯಕ್ಕೆ ಹೆಚ್ಚು ಒತ್ತು ಕೊಡಲಾಗಿದೆ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಬಿಂಬಿಸುವಂತ ಒಂದು ಪ್ರಯತ್ನ ಆಗ್ತಿದೆ. ಇದಕ್ಕೆ ಕೌಂಟರ್ ಅನ್ನ ಕೊಡಬೇಕಾಗತ್ತೆ. ಎಲ್ಲರೂ ಕೂಡ ಒಟ್ಟಾಗಿ ನಿಂತು ಸದನದ ಒಳಗೆ ಹೊರಗೆ ತಿರುಗೇತನ ಕೊಡಬೇಕು ಅನ್ನುವಂತಹ ಕಿವಿ ಮಾತನ್ನ ಕೂಡ ಹೇಳಿರುವಂತದ್ದು. ಇದ್ರ ಜೊತೆಗೆ ಮುಖ್ಯವಾಗಿರುವಂತದ್ದು ಕೂಡ ಈಗ ವರ್ಗಾವಣೆ ಪ್ರಕ್ರಿಯೆಗೆ ಸಂಬಂಧಪಟ್ಟಂಗೆ ಕೌನ್ಸೆಲಿಂಗ್ ಮೂಲಕ ಏನಾಗ್ತಿದೆ, ಪಿಡಿಒ ಮತ್ತು ಸಬ್ ರಿಜಿಸ್ಟ್ರಾರ್ ಆ ಒಂದು ಕೌನ್ಸೆಲಿಂಗ್ ಪ್ರಕ್ರಿಯೆಯನ್ನ ಕೈ ಬಿಡಬೇಕು ಅನ್ನುವಂತ ಆಗ್ರಹವನ್ನ ಕೂಡ ರೈಟ್. ಬಹುಶಃ ಸಂಪರ್ಕ ಕಡಿತವಾಗಿದೆ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ಹರೀಶ್, ನಿಮ್ಮ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.